ಮಳೆಗಾಗಿ ದೇವರ ಮೊರೆ ಹೋಗುವುದು ಸಾಮಾನ್ಯ. ಆದರೆ ಧಾರವಾಡ ಜಿಲ್ಲೆಯಲ್ಲಿ ಮಳೆ ಸುರಿಯಲಿ ಎಂಬ ಪ್ರಾರ್ಥನೆಯೊಂದಿಗೆ ಕತ್ತೆಗಳ ಮದುವೆ ಮಾಡಲಾಗಿದೆ. ಈ ಅಪರೂಪದ ಮದುವೆಗೆ ಇಡೀ ಗ್ರಾಮವೇ ಸಾಕ್ಷಿಯಾಗಿದೆ. ಮಳೆ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲೂ ಮಳೆ ಕೈಕೊಟ್ಟ ಪರಿಣಾಮ ಬೆಳೆಗಳು ಒಣಗಲಾರಂಭಿಸಿವೆ. ಇದರಿಂದ ಮಳೆಗಾಗಿ ರೈತರು ವಿವಿಧ ಪೂಜೆ ಆಚರಣೆಗಳು ಮೊರೆ ಹೋಗಿದ್ದಾರೆ. ಅದರ ಭಾಗವಾಗಿ ಧಾರವಾಡ ತಾಲೂಕಿನ ಅಂಬಿನಬಾವಿ ಗ್ರಾಮದಲ್ಲಿ ಕತ್ತೆಗಳ ಮದುವೆಯನ್ನು ಸಾಂಪ್ರದಾಯಿಕವಾಗಿ ನೆರವೇರಿಸಲಾಗಿದೆ. ಗಂಡು ಕತ್ತೆಗೆ ಮೇಘರಾಜ್, ಹೆಣ್ಣು ಕತ್ತೆಗೆ ವಸುಂಧರಾದೇವಿ ಎಂಬ ನಾಮಕರಣ ಮಾಡಿ ಗ್ರಾಮದ ಜನರು 2 ತಂಡಗಳಾಗಿ ವಿಭಜನೆಯಾಗಿ ವರ ಮತ್ತು ವಧು ಕಡೆಯವರ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಮೆರವಣಿಗೆ, ಪೂಜೆ, ಮಂತ್ರೋಪಚಾರಗಳ ನಡುವೆ ಶಾಸ್ತ್ರೋಕ್ತವಾಗಿ ವಿವಾಹ ನೆರವೇರಿಸಲಾಯಿತು. ಇದೇ ವೇಳೆ ಕಪ್ಪೆಗಳ ಮದುವೆಯನ್ನು ನಡೆಸಲಾಯಿತು. ಈ ಆಚರಣೆಯಿಂದ ಉತ್ತಮ ಮಳೆ ಸುರಿಯುತ್ತದೆ ಎಂಬುದು ಸ್ಥಳೀಯರ ನಂಬಿಕೆಯಾಗಿದೆ. ಪ್ರೀತಂ ಶ್ರೀ ಕದಲಿ ಪುರೇ ನಿಮ್ ತಲಿ ಬರತೈತ್ರಿ ಕೈ ತೆಗಿಯಪ್ಪ ಮರೆ ಹರ ಓಂ ತದೇವ ಸ್ವದಿನಂ ತದೇವ ಒಂದಿಟ್ಟ ಸರಿ ಆಟ ಬರ್ಬಾರ್ದೆ. ತದೇವ ಲಗ್ನಂ ಸದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಗೌರಿ ಪದೇ ತೇಂಗ್ರೇಗಂ ಸ್ಮರಾಮಿ ಪುನರತೆ ಸಾವಧಾನೆ ಸುಲಗ್ನೆ ಸಾವಧಾನೆ ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನೋತ್ಸವ ಸಾವಧಾನೆ. ಜೈ ಮಂಗಳಂ ಜೈ ನಮಃ ಪಾರ್ವತಿ ಪದೇಶ್ವರ. ಎಲ್ಲ ಸದ್ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇದೆ. ಪ್ರಸಾದವನ್ನು ಮಾಡಿಕೊಂಡು ಊಟ ಮಾಡಿರ್ತಕ್ಕಂಥ ತಟ್ಟೆಗಳನ್ನ ನೀವೇ ತಗೊಂಡಿಟ್ಟು ಹೋಗ್ಬೇಕು. ಸರಿ ಇಲ್ಲೇ ಎರಡು ಸೇರಿ ಊಟ ಚಲೋ ಮಾಡಿಪ್ಪ, ಪ್ರಸಾದ ಚಲೋ ಮಾಡ್ರಿ. ಆಯರ್ ಹಾಕೋರಿಪ್ಪ, ಅಲ್ಲಿ ಕಮಿಟಿ ಹತ್ರ ಹಾಕ್ರಿ. ಅಂಬಿನಬಾವಿ ಗ್ರಾಮದಲ್ಲಿ ಸರ್ವ ಧರ್ಮಗಳ ಎಲ್ಲರೂ ಜನರು ಕೂಡಿ ಮಳೆ ಸಲುವಾಗಿ ಈ ಕತ್ತಿ ಪೂಜೆ ನಾವು ಲಗ್ನ ಮಾಡಿದ್ದೀವಿ. ಶಾಸ್ತ್ರೋಕ್ತವಾಗಿ ಹೆಂಗೆ ಜನರು ಲಗ್ನ ಮಾಡ್ತಾರೆ ಹಂಗೆ ನಾವು ಮಾಡಿದ್ದೀವಿ. ಇಲ್ಲಿ ಅದನ್ನು ಮಾಡಿದ್ರೆ ನಮಗೆ ಮಳೆ ಆಗ್ತೈತೆ ಅನ್ನೋ ಆಸೆಗೆ ನಾವು ಇಲ್ಲಿ ಎಲ್ಲರೂ ಅದ್ರ ಬಗ್ಗೆ ಅಭಿಮಾನ ತೊಗೊಂಡು ಮಾಡಿದ್ದ ಐತಿ. ಇದ್ರಾಗ ಹಿಂದೆ ನಾವು ಒಂದು ಓಣಿ ಒಳಗೆ ಅಷ್ಟೇ ಮಾಡಿದ್ರು. ಈಗ ಎಲ್ಲರೂ ಇಡೀ ಊರವರು ಕೂಡ ಮಾಡಿ ಮತ್ತು ಸುತ್ತಮುತ್ತಲ ಹಳ್ಳಿಯವರು ಬಂದ ಇದಕ್ಕೆ ಸಹಾಯ ಮಾಡ್ಯಾರ. ರವೆ ತರ್ಸೀವಿ, ಸಕ್ಕರೆ, ಅಕ್ಕಿ, ಆಮ್ಯಾಗ ಸಾಂಬಾರ ಸಾಮಾನು, ಸಿರಾ, ಅನ್ನ, ಸಾರು, ಪಲ್ಯ ಇಷ್ಟು 10,000 ಜನಕ್ಕೆ ಆಗುವಷ್ಟೇನು ನಾವು ಮಾಡಿಟ್ಟೇವಿ. ಇನ್ನೂ ಹೆಚ್ಚಿಗೆ ಬಂದರೂ ನಡುವಷ್ಟು ನಮ್ಗೆ ರೇಷನ್ ಕೊಡೈತೀನಿ. ಸಹಾಯ ಮಾಡಿದ್ದು ಯಾರು ಏನು ಒಬ್ಬರು ಕೊಟ್ಟಿದ್ದಲ್ಲ, ಇಡೀ ಎಲ್ಲರೂ ಸಮಾಜದವ್ರು ಎಲ್ಲರೂ ಕೊಟ್ಟಾರ. ಬೇರೆ ನಮಗೆ ಹಳ್ಳಿಯವರು ಕೊಟ್ಟಾರ. ಬರಗಾಲ ಸಲುವಾಗಿ ಈಗ ಇದನ್ನು ನಾವು ಮಾಡಿದ್ದು. ಧಾರವಾಡ ತಾಲೂಕು ಅಂಬಿನಬಾವಿ ಗ್ರಾಮದಲ್ಲಿ ಇವತ್ತಿನ ದಿನ ಅಂಬಿನಬಾವಿ, ಮರೇವಾಡ, ತಿಮ್ಮಾಪುರ, ಕರಡಿಗುಡ್ಡ ಮತ್ತು ಕೌಲಗೇರಿಯ ಸದ್ಭಕ್ತರೆಲ್ಲರೂ ಸೇರಿ ಮಳೆರಾಯನ ಆಗಮನಕ್ಕಾಗಿ ಅದರ ನಿಮಿತ್ತ ಕತ್ತೆಗಳ ಒಂದು ಮದುವೆಯನ್ನು ಇವತ್ತಿನ ದಿನ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದು. ಈ ಒಂದು ವಿವಾಹ ಕಾರ್ಯವನ್ನು ಇದೀಗ ಎಲ್ಲ ಊರಿನ ಸಮಸ್ತ ಸದ್ಭಕ್ತರು, ತಾಯಂದರು, ಯುವಕ ಮಿತ್ರರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ನಾವು ಮಳೆರಾಯನ ಆಗಮನಕ್ಕಾಗಿ ಒಂದು ವಿವಾಹವನ್ನು ನೆರವೇರಿಸ್ತಾ ಇದ್ದೀವಿ. ಇದನ್ನು ಆದಿ ಕಾಲದಿಂದನೂ ಯಾವಾಗ ಬರಗಾಲ ಅನ್ನುವಂಥದ್ದು ಬರ್ತೈತಿ ಅವಾಗ ಕಪ್ಪೆಗಳ ಮದುವೆ ಆಗಿರ್ಬೋದು, ಗೊಂಬೆಗಳ ಮದುವೆ ಆಗಿರ್ಬೋದು, ಅಥವಾ ಕತ್ತೆಗಳ ಮದುವೆ ಆಗಿರ್ಬೋದು, ಈ ರೀತಿಯಾಗಿ ನಡೆಸ್ಕೊಂಡು ಬರ್ತಕ್ಕಂಥ ಪದ್ಧತಿ ಐತಿ ಅಂತೇಳಿ ನಮ್ಮ ಹಿರಿಯರೆಲ್ಲರೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆ ಉದ್ದೇಶಕ್ಕೆ ನಾವು ಕೂಡ ಅವರ ವಿವಾಹವನ್ನು ಇವತ್ತಿನ ದಿನ ಇಲ್ಲಿ ನೆರವೇರಿಸಿ.
ಮದುವೆಯ ಬಳಿಕ ಗ್ರಾಮಸ್ಥರಿಗೆ ವಿಶೇಷ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಟ್ಟಿನಲ್ಲಿ ಮಳೆ ನಿರೀಕ್ಷೆಯಲ್ಲಿರುವ ರೈತರು ತಮ್ಮ ನಂಬಿಕೆಯಂತೆ ವರುಣ ದೇವ ಮೊರೆ ಹೋಗಿದ್ದು ಉತ್ತಮ ಮಳೆ ಸುರಿಯಲಿ ಎಂಬ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.